ರಜಪೂತ್ ಮದ್ವೆಲಿ ನಾನು ನಮ್ ಕರ್ನಾಟಕದ ಸ್ಟೈಲಲ್ಲಿ ರೆಡಿ ಆಗಿದ್ದೀನಿ. ಗಂಡನ ಕಡೆ ಯಾರೆಲ್ಲ ಬರ್ತಾರೆ ನೆಂಟರು ಅವರೆಲ್ಲ ಉಳ್ಕೊಳ್ಳೋದಕ್ಕೆ ಮಾಡುವಂತ ಅಂದ್ರೆ ನಿದ್ದೆ ಮಾಡೋದಕ್ಕೆ ಮಾಡುವಂತ ವ್ಯವಸ್ಥೆ. ಹಿಂದೆ ಒಂದ್ ಪೆಂಡಲ್ ಕಾಣ್ತಿದ್ಯಲ್ಲ, ಅಲ್ಲಿ ಗಂಡನ ಕಡೆಯವರು ಹೆಣ್ಣನ್ ಕಡೆಯವರೆಲ್ಲ ಸಭೆ ಅಂತ ನಡೆಸ್ತಾರೆ. ಅಂಡ್ ಖುಷಿ ವಿಚಾರ ಏನಂತಂದ್ರೆ ನಮ್ಗೆ ಇವತ್ತು ಅನ್ನ ಸಾಂಬಾರ್ ಸಿಗುತ್ತೆ. ದಾಲ್ ಚಾವಲ್ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ತುಪ್ಪ ಜೊತೆ ಬಡಿಸ್ತಾರೆ, ಚೆನ್ನಾಗಿರುತ್ತೆ. ಮದುವೆ ಹುಡುಗನ್ನ ಇವಾಗ ಕುದುರೆ ಮೇಲೆ ಕೂರ್ಸಿದ್ದಾರೆ, ನೋಡ್ಬೋದು. ಇವ್ರ ಕಡೆ ಮುಯ್ಯಾಕ ಪದ್ಧತಿ ನೋಡ್ಕೊಳ್ಳಿ. ಇವಾಗ ಪುರೋಹಿತರೆ ಕೂಡ ದುಡ್ಡಿಸ್ಕೊಂಡು ಹೊರಗೆ ಹೋಗಿ ಹೇಳ್ತಾರೆ ಇವರಿಷ್ಟು ಮುಯ್ಯ ಹಾಕಿದ್ದಾರೆ ಅಂತ. ಮದುವೆ ಆಯ್ತು ಅನ್ನೋ ಖುಷಿಗೆ ಹುಡುಗನ ಮನೆಯವರು ಸೆಲೆಬ್ರೇಟ್ ಮಾಡ್ತಿರೋ ರೀತಿ ಇದು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾನ್ ಸ್ಟಾರ್ಟ್ ಮಾಡ್ಬೇಕಿತ್ತು. ಹೇಳು, ನೀನ್ ಹೇಳ್ಬಿಡಾಯ್ತು. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಏನ್ ಸಮಾಚಾರ? ಏನ್ ಸಮಾಚಾರ ಅಂದ್ರೆ, ಇವತ್ತು ರಾಜಸ್ಥಾನಿ ಮದ್ವೆಲಿ ಅಲ್ಲ, ಏನದು ಅವ್ರದ್ದು ಇದೇನು ರಜಪೂತ್. ರಜಪೂತ್ ಅವ್ರ ರಾಜಸ್ಥಾನದಲ್ಲಿ ರಜಪೂತ್ ಮದ್ವೆ ಹೇಗಿರುತ್ತೆ? ಫೈನಲಿ ದಿ ವೇಟ್ ಇಸ್ ಓವರ್. ಹೇಳು. ರಜಪೂತ್ ಮದ್ವೆಲಿ ನಾನು ನಮ್ ಕರ್ನಾಟಕದ ಸ್ಟೈಲಲ್ಲಿ ರೆಡಿ ಆಗಿದ್ದೀನಿ. ಮೈಸೂರ್ ಕ್ರೇಪ್ ಸಿಲ್ಕ್ ಉಟ್ಕೊಂಡಿದೀನಿ ಇವತ್ತು. ಅದೇ ವಿಷಯ. ಇವಳು ಸೆಂಟರ್ ಆಫ್ ಅಟ್ರಾಕ್ಷನ್. ಹೆಂಗಸಲ್ಲ ಯಾರು ಈ ಹುಡುಗಿ ಹಿಂಗ್ ಉಟ್ಕೊಂಡ್ ಬಂದೋಳ ಸೀರೆನ ನಮ್ ಬಟ್ಟೆ ತರ ಇಲ್ವಲ್ಲ ಅಂತ. ಅಂಡ್ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿರೋಂತ ಪ್ರತಿಯೊಬ್ರು ಕೂಡ ರಾಜಸ್ಥಾನವ್ರೆ. ಅಂದ್ರೆ ಈಗ ನನ್ನ ಫ್ರೆಂಡ್ ಮೈಸೂರಲ್ಲಿ ಇದಾರೆ ಹೊರಟು, ಅವ್ರ ನನ್ಬಿಡು ಹುಡುಗಂದು ಎಲ್ಲ ಪ್ಯಾಂಟ್ ಶರ್ಟ್ ಅದೇ ತರ ಹಾಕೋತಾರೆ. ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ ಬೇರೆ ಸ್ಟೇಟ್ ಇಂದ ಬೇರೆ ಊರಿಂದ ಬಂದಿರೋಳು ಇವಳೊಬ್ಳೆ. ಸೊ ಅಲ್ಲಿ ಎಷ್ಟು ಜನ ಹೆಂಗಸರು ಬಂದಿದ್ದಾರೆ, ಅವರೆಲ್ಲರಿಗೂ ಆಶ್ಚರ್ಯ, ಏನ್ ಹುಡುಗಿ ಹಿಂಗ್ ಉಟ್ಕೊಂಡೈತಲ್ಲ ಸೀರೆ, ಏನ್ ಹಿಂಗೆ ಅಂತ. ಏನಂತೀರಾ? ಹೌದು, ಎಲ್ರು ಹಂಗೆ ನೋಡ್ತಾ ಇದಾರೆ. ಬಟ್ ಖುಷಿ ಇದೆ. ಅವ್ರು ಹೇಳಿದ್ರು ಹಾಕೊಳ್ಳಿ ನಮ್ದು ಬಟ್ಟೆ ಅಂತ. ನಾನು ಸೀರೆ ತಂದಿದ್ದೀನಿ ಅಂತ ಹೇಳಿದೆ. ಆಯ್ತು, ಸೀರೆ ಉಟ್ಕೊಳ್ಳಿ ನಾಳೆ ಅಂತೆಲ್ಲ ಐಡಿಯಾ ಕೊಟ್ರು. ಅದು ಸೀರೆ ಉಟ್ಕೊಂಡಿದ್ದಾರೆ ಮೇಡಮ್, ಚಳಿಗೆ ಒಸ್ಕೊಂಡ್ ಕೂತಿದ್ದಾರೆ. ಸೊ ಹುಡುಗ ಬಂದಿದ್ದಾರೆ, ಹುಡುಗ ವೆಯ್ಟ್ ಮಾಡ್ತಾ ಇದಾರೆ ಇಲ್ಲಿ. ಅಂದ್ರೆ ಮನೆ ತೋಟದ ಎಂಟ್ರೆನ್ಸ್ ಅಲ್ಲಿ. ನೆಕ್ಸ್ಟ್ ಕುದುರೆ ಬರುತ್ತಂತೆ, ಗೋಡ ಮೇಲೆ ಬರ್ತಾರೆ, ಅದನ್ನು ತೋರಿಸುವ. ಈಗ ನೆಕ್ಸ್ಟ್ ಊಟದ ವ್ಯವಸ್ಥೆ ಹೇಗಿದೆ, ನಿದ್ದೆ ಮಾಡೋ ವ್ಯವಸ್ಥೆ ಹೇಗಿದೆ ನೋಡೋಣ. ಅಂಡ್ ತುಂಬಾ ವಿಶೇಷ ಅಂದ್ರೆ ಇಲ್ಲಿನ ಮುಹೂರ್ತ ರಾತ್ರಿ 11 ಗಂಟೆಗೆ. ಆಮೇಲೆ ಇನ್ನೊಂದೇನಂದ್ರೆ, ಇವತ್ತು ಟ್ಯೂಸ್ಡೇ ಆಯ್ತಾ. ನಮ್ ಕಡೆ ಮಂಗಳವಾರ ಮದ್ವೆ ಆಗಲ್ಲ, ಮಾಡಲ್ಲ ಮಂಗಳವಾರ. ಬಟ್ ಇವ್ರ ಕಡೆ ಮದ್ವೆ ಅಂತ ಯಾವ್ದೇ ಶುಭ ಕಾರ್ಯಗಳಾಗಲ್ಲ ನಮ್ ಕಡೆ. ಬಟ್ ಇಲ್ಲಿ ನಾರ್ತ್ ಅಲ್ಲಿ ಮಾಡ್ತಾರೆ. ತುಂಬಾ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಬನ್ನಿ ಬೇರೆಲ್ಲ ನೋಡುವ. ಇಲ್ಲಿ ನೋಡ್ಬೋದು, ಗಂಡನ ಕಡೆ ಯಾರೆಲ್ಲ ಬರ್ತಾರೆ ನೆಂಟರು ಅವರೆಲ್ಲ ಉಳ್ಕೊಳ್ಳೋದಕ್ಕೆ ಮಾಡುವಂತ ಅಂದ್ರೆ ನಿದ್ದೆ ಮಾಡೋದಕ್ಕೆ ಮಾಡುವಂತ ವ್ಯವಸ್ಥೆ. ಹಾಸಿಗೆ ಇದೆ, ಬ್ಲಾಂಕೆಟ್ ಇದೆ, ಹೊತ್ಕೊಳ್ಳೋಕೆಲ್ಲ ಇದೆ, ಬೆಡ್ಶೀಟ್ ಇದೆ, ಒಂದು ಮಂಚ ಕೂಡ ಇದೆ ನೋಡಿ ಇಲ್ಲಿ. ಸೊ ಇಷ್ಟು ಬೆಡ್ಗಳನ್ನ ಹಾಕಿದ್ದಾರೆ. ನಾನು ಅವತ್ತೇ ಹೇಳಿದಾಗೆ, ಅಂದ್ರೆ ಹಿಂದಿನ ವಿಡಿಯೋಗಳು ಹೇಳಿದೀನಿ ನಾನು. ಏನಪ್ಪಾ ವಿಶೇಷ ಅಂತಂದ್ರೆ, ಇಲ್ಲಿನ ಮದ್ವೆಗಳಿಗೆ ಗಂಡನ ಕಡೆಯಿಂದ ಹೆಂಗಸು ಬರಲ್ಲ. ಸೊ ಇದೆಲ್ಲ ವ್ಯವಸ್ಥೆ ಗಂಡಸರಿಗೋಸ್ಕರ ಮಾಡಿರುವಂತ ವ್ಯವಸ್ಥೆ ಇದೆಲ್ಲ ನೋಡ್ಬೋದು. ಇಲ್ಲಿ ಬಫೆ ಸಿಸ್ಟಮ್ ಅಲ್ಲಿ ಊಟಕ್ಕೆ ರೆಡಿ ಮಾಡಿದ್ದಾರೆ. ಸೊ ರಾತ್ರಿ 11 ಗಂಟೆಗೆ ಮುಹೂರ್ತ ಇರೋದ್ರಿಂದ ಒಂದು 8-9 ಗಂಟೆಗೆ ಊಟ ಎಲ್ಲ ಮುಗಿಸ್ಬಿಡ್ತಾರೆ. ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಪ್ಲೇಟ್ಸ್ ಇದೆ, ಬೌಲ್ಸ್ ಇದೆ, ಸ್ವೀಟ್ಗೆ ಮತ್ತೆ ಇನ್ನು ಸುಮಾರು ಐಟಮ್ಗಳಿರುತ್ತೆ. ಅಂಡ್ ಈ ಮದ್ವೆಯಲ್ಲಿ ನಾನು ಹಿಂದಿನ ವಿಡಿಯೋಗಳು ಹೇಳಿದಾಗೇನೆ ಕಮ್ಮಿ ಅಂದ್ರೂ 10-12 ತರ ಸ್ವೀಟ್ಗಳು ಮಾಡ್ತಾರೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ, ಮದುವೆ ಹುಡುಗ ವೆಯ್ಟ್ ಮಾಡ್ತಾ ಇದ್ದಾನೆ ಒಳಗಡೆ ಎಂಟರ್ ಆಗೋದಕ್ಕೆ. ಬಟ್ ಇಲ್ಲಿ ಗಂಡನ ಕಡೆಯವರು ಹೆಣ್ಣಿನ ಕಡೆಯವರು ಸಭೆ ಅಂತ ಮಾಡ್ತಾರೆ. ಅಂದ್ರೆ ಗಂಡನ ಕಡೆ ಏನ್ ತಂದಿರ್ತಾರೆ, ಹೆಣ್ಣಿನ ಕಡೆ ಏನ್ ತಂದಿರ್ತಾರೆ, ಬಟ್ಟೆಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾಗ್ಬೋದು. ಈ ತರ ಒಂದಷ್ಟು ಫೈನಲ್ ಮಾತುಕತೆ ನಡೀತಾ ಇದೆ. ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ ಹಿಂದೆ ಒಂದ್ ಪೆಂಡಲ್ ಕಾಣ್ತಿದ್ಯಲ್ಲ, ಅಲ್ಲಿ ಗಂಡನ ಕಡೆಯವರು ಹೆಣ್ಣನ್ ಕಡೆಯವರೆಲ್ಲ ಸಭೆ ಅಂತ ನಡೆಸ್ತಾರೆ. ಅಂದ್ರೆ ಗಂಡನ ಮನೆಯಿಂದ ಏನೇನ್ ಬಂದಿರುತ್ತೆ ಅದನ್ನೆಲ್ಲ ಈಗ ರೇಖಾ, ಅಂದ್ರೆ ಮದ್ವೆ ಹುಡುಗಿ ರೇಖಾ ಅವ್ರ ಹೆಸರು, ರೇಖನ್ಗೆ ಕೊಡ್ತಾರೆ. ಮದ್ವೆ ಹುಡುಗನ್ ಕಡೆಯಿಂದ ಯಾವ್ಯಾವ್ದು ಬಟ್ಟೆ ಒಡವೆ ಅದೆಲ್ಲ ಬಂದಿರುತ್ತೆ ಅದನ್ನೇ ಅವರು ಮದ್ವೆಗೆ ಹಾಕೊಳ್ಳೋದು ಇವತ್ತು. ಸೊ ಇಲ್ಲಿ ನೋಡ್ಬೋದು ಮೇಡಮ್ ಸೀರೆ ಎತ್ಕೊಂಡು ನಿಂತಿದ್ದಾರೆ. ಇಲ್ಲಿ ಕಂಪ್ಲೀಟ್ ಮರಳು ಧೂಳಿರೋದ್ರಿಂದ ಕ್ಲೀನ್ ಮಾಡ್ಸಕ್ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೀರೆ ಎತ್ಕೊಂಡು ನಿಂತಿದ್ದಾರೆ. ನಮ್ ಗದ್ದೆಲ್ ಕೆಲಸ ಮಾಡೋ ತರ. ಏನಂತೀರಾ? ಈ ತರ ಎಲ್ಲ ಸೆರ್ಗೆಲ್ಲ ಹಾಕೊಂಡು ಬರಲಿ ಜಲಂ ಸಿಂಗ್ ಅವ್ರ ಅಣ್ಣನ್ ಮಗ ಇವನು. ಎಷ್ಟ್ ಕ್ಯೂಟ್ ಆಗಿದ್ದಾನೆ ಅಲ್ವಾ? ಹಾಯ್ ಮಾಡ. ಕನ್ನಡ ಬರುತ್ತೆ ಇವ್ನ್ಗೆ. ಮೈಸೂರಲ್ಲಿ ಓದ್ತಾ ಇರೋದು. ಹಾಯ್ ಮಾಡ. ಹಾಯ್ ಬೋಲೋ. ಹಾಯ್ ಬೋಲೋ. ಮೆಹಂದಿ ಹಾಕೊಂಡವನೇ ಗುರು ಇವನುವೆ. ಆಸ್ ಯೂಶುವಲ್ ಇವ್ರ ಕಡೆ ಮದ್ವೆಲಿ ರೋಟಿ ಸರ್ವೇ ಸಾಮಾನ್ಯ. ಬೆಳಗ್ಗೆಯಿಂದ ಇವರು ಮಾಡ್ತಾನೆ ಇದಾರೆ. ಇನ್ನೂ ಮುಗಿಯಲ್ಲ. ಎಲ್ರದ್ದು ಊಟ ಆಗ ತನಕ ಮಾಡ್ತಾನೆ ಇರ್ತಾರೆ. ಅಂಡ್ ಫಾಯಿಲ್ ನ ಸುತ್ಬಿಟ್ಟು ಇಡ್ತಾರೆ, ಬಿಸಿ ಇರ್ಲಿ ಅಂತ. ಬಿಸಿ ಇರುತ್ತೆ ಆ ಫಾಯಿಲ್ ಅಲ್ಲಿ, ಅಲ್ಯೂಮಿನಿಯಂ ಫಾಯಿಲ್ ಬರುತ್ತಲ್ಲ ಅದ್ರಲ್ಲಿ. ಅಂಡ್ ತುಂಬಾ ತರದ ಸ್ವೀಟ್ಸ್ ನೆನ್ನೆಯಿಂದಾನೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ರು. ಎಲ್ಲಾನು ರೆಡಿ ಆಗಿದೆ. ಈಗ ನಾವು ಊಟ ಮಾಡ್ಬೇಕು, ಆಗ ತೋರಿಸ್ತೀವಿ. ಅಂಡ್ ಖುಷಿ ವಿಚಾರ ಏನಂತಂದ್ರೆ, ನಮ್ಗೆ ಇವತ್ತು ಅನ್ನ ಸಾಂಬಾರ್ ಸಿಗುತ್ತೆ. ದಾಲ್ ಚಾವಲ್ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ತುಪ್ಪ ಜೊತೆ ಬಡಿಸ್ತಾರೆ, ಚೆನ್ನಾಗಿರುತ್ತೆ. ಅಂಡ್ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಐಟಮ್ ಗಳು ಮಾಡಿದ್ದಾರೆ. ಒಳ್ಳೊಳ್ಳೆ ಸ್ವೀಟ್ ಗಳಿದೆ. ಈ ಹೊಟ್ಟೆ ತುಂಬ್ತೀನಿ ಇದೆ ಮಾಡೋದು ಇವತ್ತು. ಫಸ್ಟ್ ಈಗ ಮದ್ವೆ ರಿಚುವಲ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಹೆಂಗಸೆಲ್ಲ ಹಾಡು ಹೇಳ್ತಾರೆ, ಸೋಬಾನೆ ಪದಗಳು ಹೇಳ್ತಾ ಇದಾರೆ. ನೋಡೋಣ ಬನ್ನಿ. ಇವ್ರ ಕಡೆ ಸೋಬಾನೆ ಪದ ನೋಡೋಣ. ಮಾರ್ವಾಡಿಲಿ ಆಡ್ತಾರೆ. ಹೌದು, ನೋಡೋಣ.
ಏನ್ ಮೇಡಮ್ ಏನ್ ನೋಡ್ತಿದ್ದೀರಾ ಹಂಗೆ? ಕುದುರೆ ಎಷ್ಟು ಹೈಟ್ ಐತ್ ಗೊತ್ತಾ? ದೊಡ್ಡ ಕುದುರೆ. ದೊಡ್ಡ ಕುದುರೆ ಕರಿ ಕಲರ್. ಗೋಡ ಸಕ್ಕತ್ತಾಗೈತೆ. ಮದುವೆ ಹುಡುಗನ ಇದ್ರ ಮೇಲೆ ಕರ್ಕೊಂಡ್ ಬರ್ತಾರೆ ಈಗ ಇದ್ರ ಮೇಲೆ. ಸೊ ಮದುವೆ ಹುಡುಗನ ಕೈಯಲ್ಲಿ ಕತ್ತಿ ಎಲ್ಲ ಇದೆ ಗೊತ್ತಾ? ಇವರು ರಜಪೂತ್ಸು ಕತ್ತಿ ಹಾಕೋತಾರೆ. ಸೊ ಇದ್ರ ಮೇಲೆ ಕೂರಿಸ್ಕೊಂಡು ಬಾ ಸೀರೆ ಉಟ್ಕೊಂಡಿದೆ, ಆಮೇಲೆ ಹೊಸ ಲಡ್ಕಿ ಡಿಫ್ರೆಂಟ್ ಲಡ್ಕಿ ಬಿಟ್ಟದ ಮೇಲೆ. ಆಮೇಲೆ ಊಟ ಎಲ್ಲ ಆಯ್ತು. ಊಟಕ್ಕೆ ಸುಮಾರು ತರ ಸ್ವೀಟ್ ಮಾಡ್ಸಿದ್ರು. ಇದು ಕ್ಯಾರೆಟ್ ಹಲ್ವಾ, ಜಾಮೂನು, ಆಮೇಲೆ ಗೋಧಿದೊಂದು, ಆಮೇಲೆ ಇನ್ನೇನು ಕಾಜು ಬರ್ಫಿ. ಇನ್ನೇನ್ ಕೊಟ್ಟಿದ್ರು ಸ್ವೀಟ್? ಇನ್ನೊಂದರ ಸ್ವೀಟ್ ಇತ್ತು. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಅದಕ್ಕೆ ನಾನು ಹಾಕಿಸ್ಕೊಂಡಿಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಚಳಿ ಆಗ್ತಿದೆ, ಸ್ವಲ್ಪ ಬಾಯಿ ತೊದಲ್ಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 10 to 12 ಸ್ವೀಟ್ಸ್ ಮಾಡಿರ್ತಾರೆ. ಇವತ್ತೊಂದು 4-5 ಕೊಟ್ಟಿದ್ದಾರೆ, ನಾಳೆಗೆ ಒಂದು 4-5, ನಾಳೆ ಬೆಳಿಗ್ಗೆ, ನಾಳೆ ಮಧ್ಯಾಹ್ನಕ್ಕೆಲ್ಲ ಇರುತ್ತೆ. ಸೊ ಇದೇ ತರ ಆಮೇಲೆ ನನಗೆ ವಿಶೇಷ ಅಂತ ಅನ್ಸಿದ್ದು ಚಂದು, ಅವ್ರು ಇದ್ ಮಾಡಿದ್ರು ನೋಡ್ದಾ? ಅರ್ಶನದಲ್ಲಿ ಹಸಿ ಅರ್ಶನ ಬರುತ್ತಲ್ಲ, ಅದ್ರಲ್ಲಿ ಪಲ್ಯ ಅಂದ್ರೆ ಗ್ರೇವಿ ತರ ಮಾಡಿದ್ರು. ಏನಕ್ಕೆ ಕೇಳಿದಾಗ ತುಂಬಾ ಚಳಿ ಇರುತ್ತಲ್ಲ ಇಲ್ಲಿ, ಅದನ್ನ ಈ ಚಳಿಗೆ ಒಂದ್ 2 ಸಲ ತಿಂದ್ಬಿಟ್ರು ನಮ್ ಕಡೆ ಶೀತ ಹೊಡಿಯೋದು ಅಂತಾರೆ. ಅಂದ್ರೆ ನೆಗಡಿ ಆಗಲ್ವಂತೆ, ಬಾಡಿ ಹೀಟ್ ಆಗುತ್ತೆ. ಸೊ ನೆಗಡಿ ಆಗಲ್ಲ ಅಂತ ಹೇಳಿದ್ರು, ಆತರ. ಸೊ ಕುದುರೆ ರೆಡಿ ಆಗ್ತಾ ಇದೆ. ಇಲ್ಲಿ ಮದುವೆ ಹುಡುಗನನ್ನ ಕುದುರೆ ಮೇಲೆ ಕರ್ಕೊಂಡು ಹೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ಕುದುರೆ ಬಂದ್ ರೆಡಿಯಾಗಿ ನಿಂತಿದೆ. ಹುಡುಗನ ಕಡೆಯವರೆಲ್ಲ ಇದ್ದಾರೆ, ಹುಡುಗಿ ಕಡೆಯವರು ಇದ್ದಾರೆ ನೋಡಿ. ಇಲ್ಲಿ ಕಾರಲ್ಲಿ ಬಂದಿದ್ದಾರೆ ಹುಡುಗ. ಸೊ ಹುಡುಗ ರೆಡಿ ಆಗ್ತಾ ಇದ್ದಾರೆ, ಕುದುರೆ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಹುಡುಗನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗೋದೆ. ಮದುವೆ ಹುಡುಗನ್ನ ಇವಾಗ ಕುದುರೆ ಮೇಲೆ ಕೂರಿಸಿದ್ದಾರೆ, ನೋಡ್ಬೋದು. ಇವ್ರ ಆಚರಣೆಗಳೇ ಡಿಫ್ರೆಂಟ್ ಗುರು, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಡೋಲ್ ಕರ್ಕೊಂಡು ಹೋಗ್ತಾರೆ ಇವಾಗ ನೋಡಿ. ಮದುಮಗನ್ನ ಈ ತರ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ಕುದುರೆ ಮೇಲೆ ಬಂದಂತ ಮದುಮಗನ್ನ ಈ ತರ ವೆಲ್ಕಮ್ ಮಾಡ್ಕೋತಿದ್ದಾರೆ, ನೋಡ್ಬೋದು ಇಲ್ಲಿ. ಅಂಡ್ ಇಲ್ಲಿ ಮದುವೆ ನಮ್ ಕಡೆ ತರ 1,000-2,000 ಜನ ಎಲ್ಲ ಸೇರಿಲ್ಲ, ಒಂದು 150-200 ಜನ ಸೇರಿದ್ದಾರೆ. ಬಟ್ ಅಷ್ಟೇ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಮದುವೆ ಬಂದಿರೋಂಥವ್ರೆಲ್ಲ ಅಲ್ಲಿ ಹೆಂಗಸರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಮದುಮಗನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಹಂಗೆ ಫುಲ್ಲು ಹುಡುಗನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಈಗ ಈ ತರ ಇವ್ರ ಕಡೆ ವೆಲ್ಕಮ್ ಮಾಡೋದು. ಕಳಸನೂ ಇದೆ ನೋಡಿ ಇವ್ರ ಕಡೆ, ನಮ್ ತರ. ಇದು ಸ್ವಲ್ಪ ದೊಡ್ಡದಾಗಿದೆ ಕಳಸ. ಕ್ಯಾಮ್ರಾಮನ್ಗಳು ಎಲ್ಲೋದ್ರೂ ಇಷ್ಟೇ ಅಲ್ಲ, ಬಂದು ಡಿಸ್ಟರ್ಬ್ ಮಾಡ್ತಾರೆ. ಸೊ ಹುಡುಗನ್ ನೋಡ್ಬೋದು. ಸೊ ಎಲ್ಲ ಕುಂಕುಮ ಎಲ್ಲ ಹಚ್ಚಿ ಕುದುರೆಯಿಂದ ಕೆಳಗಿರಿಸ್ಕೊಂಡಿದ್ದಾರೆ. ಇಷ್ಟೋ ತನಕ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಡೋಲ್ ಬಡಿತಾ ಇದ್ರು. ನರೇಂದರ್ ಅಂತ ಹುಡುಗನ ಹೆಸರು. ನನ್ನ ಫೋಟೋಗ್ರಫಿ ಸ್ಕಿಲ್ ನೋಡಿ, ಇಲ್ಲಿ ಕೈ ಒಳಗಿಂದ ತೆಗಿತೀನಿ, ಅಲ್ಲೂ ಬರಲಿಲ್ಲ. ಸೊ ಈ ತರ ನೋಡಿ, ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನೆಕ್ಸ್ಟ್ ಮಂಟಪ ಕರ್ಕೊಂಡು ಹೋಗ್ತಾರೆ. ಬನ್ನಿ ಮುಂದೆ ನಾವು ಹೋಗುವ. ನೋಡಿ, ನಾನು ಆವಾಗಲೇ ಹೇಳ್ದಾಗೇನೆ ಮನೆ ಒಳಗಡೆ ಮದುವೆ ಮಾಡುವಂಥದ್ದು. ಸೊ ನೋಡಿ, ಇಷ್ಟು ಜನ ಹೆಂಗಸರು ಇರ್ತಾರೆ, ಗಂಡಸರು ಹೊರಗಡೆ ನಿಂತಿರ್ತಾರೆ, ಹೆಂಗಸರು ಕೂತಿದ್ದಾರೆ. ಇಲ್ಲಿ ಸಪ್ತಪದಿ ತುಳಿಯೋ ಮುಖಾಂತರ ಮದುವೆ ಮಾಡುವಂಥದ್ದು ಮನೆ ಒಳಗಡೆನೆ. ಈಗ ಟೈಮು 11:40 ಆಗಿದೆ. ಇಷ್ಟೊತ್ತೊಂದು ರಾತ್ರಿಯಲ್ಲಿ ಮುಹೂರ್ತ. ಈಗ ಮದುವೆ ನಡೀತಾ ಇದೆ ಅಲ್ಲಿ. ಇವಾಗ ನೀವು ನೋಡ್ಬೋದು, ಮದುವೆ ಎಲ್ಲ ಆಯ್ತು. ಇವ್ರ ಕಡೆ ಮುಯ್ಯಿ ಹಾಕೋ ಪದ್ಧತಿ ನೋಡ್ಕೊಳ್ಳಿ. ಇವಾಗ ಪುರೋಹಿತರೆ ಕೂಡ ದುಡ್ಡಿಸ್ಕೊಂಡು ಗೊರೆ ಕೂಗಿ ಹೇಳ್ತಾರೆ ಇವ್ರಿಷ್ಟು ಮುಯ್ಯಿ ಹಾಕಿದ್ದಾರೆ ಅಂತ. ಹಾಗೆ ಕೇಳಿಸ್ಕೊಳ್ಳಿ. ಸೊ ನೋಡಿ, ಈ ತರ ಪ್ರತಿಯೊಬ್ರು ಮುಯ್ಯಿ ಹಾಕ್ತಾ ಕೂಡ ಅವ್ರಿಗೆ ಕೂಗಿ ಹೇಳ್ತಾರೆ. ಸೊ ಈ ಪದ್ಧತಿ ಇವರು ಮುಯ್ಯಿ ಹಾಕುವಂಥದ್ದು ನೋಡಿ. ಅಲ್ಲಿ ಮದುವೆ ಎಲ್ಲ ಮುಗಿದಿದೆ. ಗಂಡು ಹೆಣ್ಣು ಸಪ್ತಪದಿ ತುಳಿದಿದ್ದಾರೆ ಅಗ್ನಿಕುಂಡದ ಸುತ್ತ, ನೋಡ್ಬೋದು. ಅಲ್ಲಿ ಕೈ ಹಾಗೆ ಇರುತ್ತೆ ನೋಡಿ, ಅಲ್ಲಿ ಕೈ ಕಟ್ಟಿ ತೋರಿಸಿದ್ದಾರೆ. ಅಂದ್ರೆ ಇವ್ರ ಪದ್ಧತಿ ಅದು ನೋಡಿ. ಇದು ಹುಡುಗನ ಕಡೆಯವ್ರ ಸೆಲೆಬ್ರೇಷನ್. ಇದು ಮದುವೆ ಆಯ್ತು ಅನ್ನೋ ಖುಷಿಗೆ ಹುಡುಗನ ಮನೆಯವರು ಸೆಲೆಬ್ರೇಟ್ ಮಾಡ್ತಿರೋ ರೀತಿ ಇದು ನೋಡಿ. ಇಲ್ಲಿ ಮದುವೆ ಎಲ್ಲ ಆಗಿದೆ, ಹುಡುಗಿ ಕರ್ಕೊಂಡ್ ಬರ್ತಾ ಇದ್ದಾರೆ ಮನೆಯಿಂದ ಆಚೆಗೆ. ಸೆಲೆಬ್ರೇಷನ್ ಇದು ನಡೀತಾ ಇದೆ. ಮದುವೆ ಆಗಿರೋ ಖುಷಿಗೆ ನೋಡಿ, ಇಲ್ಲಿ ಗಂಡನ ಕಡೆಯವರು ಪಟಾಕಿ ಸಿಡಿಸ್ತಾ ಇದ್ದಾರೆ, ಅಲ್ಲಿ ನೋಡ್ಬೋದು. ಇನ್ನು ಗಂಡನ ಕಡೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ ಮೇಡಮ್ ಇಲ್ಲಿ ಭಯ ಪಡ್ಕೊಂಡು ನಿಂತಿದ್ದಾರೆ ದೂರದಲ್ಲಿ, ಅಲ್ಲಿ ನೋಡಿ. ಸೊ ಅಂದ್ರೆ ಪ್ರತಿಯೊಂದು ಕೂಡ ಒಂದು ವಿಭಿನ್ನವಾದ ಆಚರಣೆ. ನಮ್ಮ ಸೌತ್ಗೂ ನಾರ್ತ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ವಿ ಆರ್ ವೆರಿ ಕ್ಯೂರಿಯಸ್, ನೋಡ್ಲೇಬೇಕು ಇದನ್ನ ಈ ಮದುವೆನ ಅಂತ ಸುಮಾರು ವರ್ಷಗಳಿಂದ ಅನ್ಕೋತಾ ಇದ್ವಿ. ಸೊ ಫೈನಲಿ ಈ ಮದುವೆ ವಿಟ್ನೆಸ್ ಮಾಡ್ತಾ ಇದೀವಿ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಅಲ್ಲಲ್ಲೇ ಮೂವಿ ಆಗ್ತಾರೆ. ಅಂಡ್ ಒಬ್ರು ಅಣ್ಣ ಕೂಡ ಎಮ್ಮೆನೆ ಕೊಟ್ಟಿದ್ದಾರೆ. ಸೊ ಅದೊಂಥರ ನಮ್ ಕಡೆ ಕೂಡ ಹಿಂದಿನ ಕಾಲದಲ್ಲಿ ಕೊಡ್ತಿದ್ರಂತೆ, ಆ ತರ. ಸೊ ಎಮ್ಮೆ ಎಲ್ಲ ಕೊಡ್ತಾ ಇದಾರೆ ನೋಡಿ. ಇಲ್ಲಿ ಗಂಡುಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಬಾಯ್ಸ್ ಎಲ್ಲ ನೋಡ್ಬೋದು, ಅಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡಿ. ಸೊ ಇದಾಗಿತ್ತು ನಮ್ಮ ರಾಜಸ್ಥಾನಿ ಮದುವೆಯ ಕಂಪ್ಲೀಟ್ ಬ್ಲಾಗ್. ಏನಂತೀರಾ? ಪಾಪ ಎಲ್ಲ ಯಾವ್ದೇ ಊರ್ಗ್ ಹೋಗ್ಲಿ ಎಲ್ಲರೂ
ಆ ಹುಡ್ಗಿರು ಅವ್ರ ಅಪ್ಪನ ಮನೆ ಬಿಟ್ಟು ಬರ್ಲೇಬೇಕು. ಪಾಪ ರೇಖಾ ಎಷ್ಟು ಹೇಳ್ತಾ ಇದಾರೆ ಗೊತ್ತಾ. ಹೌದು, ಅವರ ಅಮ್ಮ ಆಗ್ಬೋದು, ಚಿಕ್ಕಮ್ಮ ಆಗ್ಬೋದು, ರೇಖಾ ಅವ್ರು ಅಳ್ತಾ ಇದ್ದಾರೆ. ಬಟ್ ಇವಳು ಹಂಗೆ ಹೇಳ್ತಿದ್ಲು, ಅವ್ರ ಅಪ್ಪ ಅಮ್ಮನೂ ಅಳ್ತಿದ್ರು, ಇವ್ರು ಅಳ್ತಿದ್ರು, ನಾನು ಅಳ್ತಿದ್ದೆ. ಅದ್ ಏನ್ ಮಾಡೋ ಮಿಕ್ಸ್ಡ್ ಎಮೋಷನ್ಸ್ ಅದೆಲ್ಲ. ನನ್ಗೆ ಇನ್ನೂ ಅದು ಆ ಪಿಕ್ಚರ್ ಹೆಂಗಿದೆ ಅಂದ್ರೆ ಮರೆಯೋಕ್ಕೆ ಆಗಲ್ಲ. ನಮ್ಮ ಅಜ್ಜಿ ಅವ್ರಿಗಿಲ್ಲ, ಬಟ್ ಅವ್ರು ಎಷ್ಟು ಅಳ್ತಿದ್ರು ಅಂದ್ರೆ ಯಪ್ಪ. ಎಲ್ಲ ನಮ್ಮ ಡ್ಯಾಡಿ ಅಳದ್ ನೋಡಿ ಇವರು ಅಳ್ತಾ ಇದ್ರು. ಅದು ಸರ್ ಏನ್ ಮಾಡಕ್ಕಾಗಲ್ಲ, ಒಂಥರ ಎಮೋಷನ್ಸು. ಹೆಣ್ಣಾಗಿ ಹುಟ್ಟಿದ್ಮೇಲೆ ಇನ್ನೊಂದ್ ಮನೆ ಬೆಳಗ್ಲೇಬೇಕು. ಸೊ ಏನೋ ಒಳ್ಳೇದಾಗ್ಲಿ, ಹೊಸ ದಂಪತಿಗಳಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಸೊ ಇದಾಗಿತ್ತು ಈ ವಿಡಿಯೋ. ಸೊ ಇನ್ನು ನೆಕ್ಸ್ಟ್ ಇನ್ನು ರಾಜಸ್ಥಾನ ತುಂಬಾ ದಿನ ಇರ್ತೀವಿ, ಆಲ್ಮೋಸ್ಟ್ 10 days ಇಲ್ಲೇ ಇರ್ತೀವಿ. ಇನ್ನು ಬೇರೆ ಬೇರೆ ವಿಡಿಯೋಸ್ ಬರ್ತಿದೆ, ಅದಕ್ಕೆ ಕರ್ಕೊಂಡ್ಬಂದ್ಬಿಟ್ಟೆ. ಇವಳು ಒಳಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ, ಕರ್ಕೊಂಡ್ಬಂದ್ಬಿಟ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಹಿಂಗೆಲ್ಲ ಹೀಗೆ ವಿಡಿಯೋ ನೋಡ್ತಾ ಇರಿ. ಏನಂತೀರಾ? ಥ್ಯಾಂಕ್ ಯು ಸೋ ಮಚ್. ಎಮೋಷನಲ್ ಆಗಿಬಿಟ್ಟಿದ್ದಾರೆ, ಪರವಾಗಿಲ್ಲ. ಗುಡ್ ನೈಟ್. ಈಗ ಟೈಮ್ ಎಷ್ಟಾಗಿದೆ? 1:20. ಇಷ್ಟೋ ತನಕ ಮದುವೆ ಆಗಿದೆ. ಇನ್ನೂ ಮದುವೆ ಮುಗ್ದಿಲ್ಲ, ಇನ್ನೊಂದಷ್ಟು ರಿಚುವಲ್ಸ್ ಪೆಂಡಿಂಗ್ ಇದೆ. ಅಲ್ಲ, ಹುಡುಗನ್ ಕರ್ಕೊಂಡ್ಬಂದು ಊಟ ಎಲ್ಲ ಮಾಡಿಸ್ತಾರಲ್ಲ, ಅದಕ್ಕೋಸ್ಕರ ನಮ್ದು ನಿದ್ದೆ ಬರ್ತಾ ಇದೆ ಅಂತ ಮನೆಗೆ ಮಲ್ಕೋತಾ ಇದೀವಿ. ಸೊ ಗುಡ್ ನೈಟ್ ಗೈಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.